ಈ ಉಲ್ಟಾದೋಣಿಯನ್ನು ಓಡಿಸುತ್ತಾರೆಂದು, ಯಾರು ಅತಿಥಿಗಳನ್ನು ತಮ್ಮ ಮನೆಯವರಂತೆ ಕಾಣುತ್ತಾರೆಂದು, ಯಾರು ಕಾಲಕ್ಕೆ ತಕ್ಕಂತೆ ಬದಲಾದರೂ ನೆನಪುಗಳನ್ನು ಮರೆಯುವುದಿಲ್ಲವೆಂದು. ಈಗ ಏನು ಸಂಪುಟ ಪುನರಚನೆ ತಂದು ಇಟ್ಟಿದ್ದಾರೆ. ಇದೆಲ್ಲದೂ ವಿಸರ್ಜನೆಯಿಂದ ತಪ್ಪಿಸ್ಕೊಂಡ್ರೆ ನಾನು ಆತ್ಮನದವ್ರೆ ಎಲ್ಲವೂ ಪ್ರೀ ರಿಟರ್ನ್ ಅನ್ನೋದಾದ್ರೆ ಒಪ್ಪಂದ ಅನ್ನೋದಾದ್ರೆ ಯಾವ ಸಬ್ಜೆಕ್ಟ್ ಕೊಟ್ರೇನೋ ಅದೇ ಆಗ್ಬೇಕಲ್ವಾ? ಅದಕ್ಕೆ ಅದಕ್ಕೆ ಸಿದ್ದರಾಮಯ್ಯನವರು ನೋಡಿ, ನೀವು ಕಳೆದ ಬಾರಿ ಅವರು ಸ್ವತಂತ್ರವಾಗಿದ್ರು, ಯಾರ ಹಂಗು ಇಲ್ದೇನೆ ಇವರೇ ಏಕಸ್ವಾಮ್ಯತೆಯಾಗಿ 5 ವರ್ಷ ಬಹಳ ಯಶಸ್ವಿಯಾಗಿ ದಕ್ಷತೆಯಿಂದ ಈ ರಾಜ್ಯವನ್ನು ಆಳಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಈ ಶೇರಿಂಗ್ ಅನ್ನೋದು ಎಲ್ಲೋ ಮಾತುಕತೆ ಆಗಿದೆ ಅಂತಾನೆ ನಮ್ಗೆ ಅನುಮಾನ, ಈ ರಾಜ್ಯದನಿಗೂ ಅನುಮಾನ. ಹಾಗಾಗಿ ಇವರು ಅದಕ್ಕೆ ಉದಾಹರಣೆಗಳಿದೆ. ಹಾಸನದ ಸಮಾವೇಶದಲ್ಲಿ ಇದೇ ಅಹಿಂದ ಸಮಾವೇಶ ಮಾಡಕ್ ಹೋದ್ರು, ರಾತ್ರಿ ಫ್ಲೆಕ್ಸ್ ಚೇಂಜ್ ಆಗೋಯ್ತು, ಹೈಕಮಾಂಡ್ ಇಂದ ಆದೇಶ ಬಂತು, ಡಿ ಕೆ ಶಿವಕುಮಾರ್ ಅವ್ರನ್ನ ಇದು ಅಹಿಂದ ಸಮಾವೇಶ ಆಗಬಹುದು, ಪಕ್ಷದಲ್ಲಿ ಪಕ್ಷ ಇಲ್ಲಿ ಯಾವುದೇ ಏಕ ವ್ಯಕ್ತಿ ಅಂತೇಳಿ ಅದನ್ನ ಕಾಂಗ್ರೆಸ್ ಸಮಾವೇಶ ಅಂತೇಳಿ ಅದನ್ನ ಮಾಡಿದ್ರು. ಅದಾದ ನಂತರ ಮತ್ತೆ ಸಿದ್ದರಾಮಯ್ಯನವ್ರಿಗೆ 2ನೇ ಬಾರಿ ಅವರ ಸಿದ್ದರಾಮಯ್ಯನವ್ರ ಹುಟ್ಟುಹಬ್ಬ ಆಚರಣೆಯನ್ನ ಮಾಡಕ್ಕೆ ಆಗ್ಲಿಲ್ಲ, ಹೈಕಮಾಂಡ್ ಅದ ಮತ್ತೆ ತಂತು. ದಲಿತರು ಮಂತ್ರಿಗಳೆಲ್ಲ ಸೇರಿ ಒಂದು ಔತಣಕೂಟ ಏರ್ಪಡಿಸ್ಕೋದಕ್ಕೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪನವರು ಅದಕ್ಕೆ ಪರ್ಮಿಷನ್ ಕೊಡಕ್ಕಾಗಿಲ್ಲ ಇವ್ರಿಗೆ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ರಾಜಕೀಯ ನೈತಿಕವಾಗಿ ಎದುರ್ತಾ ಇದ್ದಾರೆ. ಕೆಪಿಸಿಸಿ ಪ್ರೆಸಿಡೆಂಟ್ ಒಂದು ಈ ಪಾರ್ಟಿ ನೀತಿ ನಿಯಮಗಳು ಉಲ್ಲಂಘನೆ ಮಾಡಂಗಿಲ್ಲ. ಬಹುಶಃ ಮೊನ್ನೆ ಏನು ಲೀಗಲ್ ನೋಟಿಸ್, ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಶಿವರಾಮೇಗೌಡರಿಗೆ ಆಗಲಿ, ಅವರ ರಂಗನಾಥ್ ಅವರಿಗೆ, ಇತರರಿಗೆ. ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಪಾರ್ಟಿ ವಿರುದ್ಧ ಹೋಗ್ಬೇಡಿ ಅಂತ ಕೊಟ್ಟಿರೋಂತ ಒಂದಿದು. ವಾಟ್ ಇಸ್ ಆಕ್ಷನ್, ಏನ್ ತಗೊಂಡ್ರ ಕ್ರಮ ಏನ್ ತಗೊಂಡ್ರು? ಮಾಡಕ್ಕಾಗಿಲ್ಲ. ಏನಂತ ಮಾತಾಡಿದ್ರು, ನಮ್ಮ ಪಕ್ಷದಲ್ಲಿ 2 ಹುದ್ದೆ ಇರಬಾರ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಷಡ್ಯಂತ್ರ ಮಾಡುವಂತ ಕೆಲಸ ಮಾಡಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನು ಮಂಕ್ ಮಾಡಿ 5 ವರ್ಷ ಯಾವ್ದೋ ಇನ್ನುಳಿದ ನಾಯಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಒಕ್ಕಲಿಗರ ನಾಯಕರು ದಲಿತರು ಆಗ್ಬಾರ್ದು ಅಂತ ದಲಿತರನ್ನ ಒಬ್ಬ ಧೀಮಂತ ನಾಯಕ ಶ್ರೀನಿವಾಸ್ ಪ್ರಸಾದ್ ಅಂತ ಅವ್ರು ಪಾರ್ಟಿ ಬಿಟ್ಟುಕೊಂಡೋದ್ರು ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಬಂದ ತಕ್ಷಣನೇ. ಅಂದ್ರೆ ನೀವು ಒಂದ್ ನಿಮಿಷ ಉಮೇಶ್ ಅವರೇ ನೋಡಿ, ದೊಡ್ಡ ಮಟ್ಟದ ಅವಕಾಶ ಅದು ಮುಖ್ಯಮಂತ್ರಿ ಖಾತೆ ಅಂತ ಸಂದರ್ಭ